ರಾಜ್ಯದಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಜಾರಿಯಲ್ಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ರಾಯಚೂರಿನಲ್ಲಿ ಮಾತ್ರ ಇದು ಇಂದಿಗೂ ಜಾರಿಯಲ್ಲಿದೆ. ಇಷ್ಟೇ ಅಲ್ಲ, ಮಲ ಹೊರುವ ರಾಯಚೂರಿನ ಸಫಾಯಿ ಕರ್ಮಚಾರಿಗಳ ಬದುಕು ಕೂಡ ಸಂಕಷ್ಟದಲ್ಲಿದೆ. ತಿಂಗಳಿಗೆ ಕೇವಲ 3,000 ಸಂಬಳ ನೀಡಿ ಗಲೀಜು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿಸಲಾಗಿದೆ. ಇನ್ನೂ ಜೀವಂತ ಮಲಹೊರುವ ಪದ್ಧತಿ. ನಿತ್ಯವೂ ಪ್ರಾಣದ ಹಂಗು ತೊರೆದು ಅದು ಗಬ್ಬು ನಾರುವ ಒಳಚರಂಡಿಗಳಲ್ಲಿ ಕೆಲಸ ಮಾಡದಿದ್ರೆ ರಾಯಚೂರಿನಲ್ಲಿ ಜನರಿರಲಿ ದನಗಳು ತಿರುಗಾಡದಂತಹ ಕೊಳಕು ರಸ್ತೆಗೆ ನುಗ್ಗುತ್ತೆ. ಇದಕ್ಕೆ ಕಾರಣ ಇಲ್ಲಿನ ಒಳಚರಂಡಿ ಅವ್ಯವಸ್ಥೆ. ಸಾಲದ್ದಕ್ಕೆ ರಾಯಚೂರನ್ನ ಸ್ವಚ್ಛವಾಗಿಸೋ ಈ ಕರ್ಮಚಾರಿಗಳಿಗೆ ಕನಿಷ್ಠ ಪಕ್ಷ ಆರೋಗ್ಯದ ಹಿತದೃಷ್ಟಿಯಿಂದಲಾದರೂ ನಗರಸಭೆ ಪರ್ಯಾಯ ವ್ಯವಸ್ಥೆ ಒದಗಿಸಿಲ್ಲ. ನಾನು 18 ವರ್ಷದಿಂದ ಕೆಲಸ ಮಾಡ್ತೀನಿ. ಈಗ ನಮಗೆ 2,500 ಸಾವಿರ ಕೊಡ್ತಾರೆ ಸರ್. ನಮಗೂ ಈಗ ಇದ್ರಾಗ ಎಲ್ಲಿ ಬ್ಲಾಕ್ ಆದ್ರೂ ಅದ್ರಾಗ ಮುನ್ಗಿ ಕೆಲಸ ಮಾಡ್ತೀವಿ ಸರ್. ಈಸಾಡ್ತೀವಿ ಸರ್. ಅದ್ರಾಗ ಈಗ ಇಲ್ಲಿ 18-20 ಒಳಗೆ ಐತೆ ಸರ್ ತೆಪ್ಪಿ ಚಂಬಲ್, ಅದೆಲ್ಲ ಕೆಲಸ ಮಾಡ್ತೀವಿ. ನಾವು 15 ವರ್ಷದಿಂದ ಕೆಲಸ ಮಾಡ್ಲಕತ್ವಿ. ನಮಗೆ ಸಾಲರು ಸಿಗವಲ್ದು. ಇನ್ನೊಂದು ಇದು ನಮ್ಗೆ ಕೊಡೋದು ಆಫೀಸರ್ಸ್ ಅವರು ಕೊಡವಲ್ರು. ಒಂದು ಡಾಕ್ಟ್ರದ್ದು ಇದಿಲ್ಲ, ಏನು ಕೊಡವಲ್ರಿ ಸರ್. ನಮಗೆ 2,500 ಸಾವಿರ. ನಿತ್ಯ ಕರ್ಮದ ಕೆಲಸ. ಒಳಚರಂಡಿ ಕೆಲಸ ಮಾಡುವಾಗ ಅದೆಷ್ಟೋ ಅಮಾಯಕರು ಪ್ರಾಣ ತೆತ್ತ ಮೇಲೆ ನಮ್ಮ ರಾಜ್ಯದಲ್ಲಿ ಒಳಚರಂಡಿ ಸ್ವಚ್ಛತೆಗೆ ಯಂತ್ರಗಳ ಬಳಕೆ ಜಾರಿಯಾಯಿತು. ಆದರೆ ರಾಯಚೂರು ನಗರಸಭೆಯಲ್ಲಿ ಇದಾವುದೂ ಇಲ್ಲ. ಲಕ್ಷ ಕೊಟ್ಟರೂ ಬೇಡಪ್ಪ ಈ ಕರ್ಮದ ಕೆಲಸ ಅನ್ನುವಾಗ ಈ ಬಡಪಾಯಿ ಸಫಾಯಿ ಕರ್ಮಚಾರಿಗಳು ಕೇವಲ 3,000ಕ್ಕೆ ದಿನಗೂಲಿ ನೌಕರರಂತೆ ದುಡಿತಿದ್ದಾರೆ. ನೈಜಾಮ್ ಕಾಲದಲ್ಲಿ ಇರತಕ್ಕಂಥ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಇದುವರೆಗೆ ಯಾವುದೇ ರೀತಿಯಲ್ಲಿ ಸುಧಾರಣೆ ಮಾಡಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರೇ ನೇರವಾಗಿ ಆ ಗಟಾರಗಳಲ್ಲಿ 30 ಫೀಟ್ ಗಟಾರಗಳಲ್ಲಿ ಇಳಿದು ಅಲ್ಲಿ ಮುಳುಗಿ ತೇಲ್ತಕ್ಕಂಥ ಸಂದರ್ಭದಲ್ಲಿ ಉಸಿರುಗಟ್ಟತಕ್ಕಂಥದ್ದು ಅಥವಾ ಅನಾರೋಗ್ಯದಿಂದ ಬಳಲ್ತಕ್ಕಂಥದ್ದು ಕೂಡ ಇವತ್ತು ಯಾವುದೇ ರೀತಿಯ ಸುರಕ್ಷಿತ ಸಲಕರಣೆಗಳಿಲ್ಲಾರ್ದೇ ಅವರ ಬದುಕಿನ ಜೊತೆ ಇವತ್ತು ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ರಾಜ್ಯ ಸರ್ಕಾರವೇನೋ ರಾಜ್ಯದಲ್ಲಿ ಮಲ ಹೊರುವ ಪದ್ಧತಿ ಜಾರಿಯಲ್ಲಿಲ್ಲ ಅಂತಿದೆ. ಆದರೆ ರಾಯಚೂರಿನಲ್ಲಿ ಇದು ಜೀವಂತವಾಗಿದೆ. ಹಾಗಾದ್ರೆ ರಾಯಚೂರು ರಾಜ್ಯ ಸರ್ಕಾರದ ಲೆಕ್ಕದಲ್ಲೇ ಇಲ್ವಾ? ಅಥವಾ ಜಿಲ್ಲಾಡಳಿತದಿಂದ ರಾಜ್ಯ ಸರ್ಕಾರಕ್ಕೆ ತಪ್ಪು ಮಾಹಿತಿ ರವಾನೆ ಆಗಿದೆಯಾ? ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು.